ಸಮಸ್ಯೆ ಮೋಸ್ಟ್ಲಿ ಇವತ್ತೇ ಇತ್ಯರ್ಥ ಆಗಬಹುದು ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋದ್ರು, ಎಲ್ಲಿಗೆ ಬಂದ್ರು ಅಲ್ಲಿ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವ ಘೋಷಣೆಗಳು ಬರುತ್ತೆ. ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲೂ ಕೂಡ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ಮಂಗಳೂರಾಯ್ತು, ದೇವನಹಳ್ಳಿ ನಿನ್ನೆ, ಬಳಿಕ ನವದೆಹಲಿ. ಕರ್ನಾಟಕ ಭವನದಲ್ಲಿ ಘೋಷಣೆಗೆ ಹೋಗಿರೋದು. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತೇಳಿ ಫ್ಯಾನ್ಸ್ ಜೈಕಾರವನ್ನ ಹಾಕಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ಕೇಳಿದ್ರ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಒತ್ತಡವನ್ನ ಹೈಕಮಾಂಡ್ ಮುಂದೆ ತರುವಂತ ಪ್ರಯತ್ನನ ಇದು ಗೊತ್ತಿಲ್ಲ. ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಡಿಎಂ ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ನಾಯಕ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ನೋಡಿ, ಇದು ದೆಹಲಿಯಲ್ಲಿ ಕರ್ನಾಟಕ ಭವನದ ಮುಂಭಾಗದಲ್ಲಿ ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ರು. ನೋಡಿ, ಮಂಗಳೂರಲ್ಲಿ ಸ್ಲೋಗನ್ ಕೂಗಿದ್ರು. ನಿನ್ನೆ ದೇವನಹಳ್ಳಿಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಂತ ಗೊತ್ತಾಗಿ ಅಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸಿಎಂ ಮುಂದಿನ ಸಿಎಂ ಡಿ ಕೆ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಇವತ್ತು ನವದೆಹಲಿಯಲ್ಲಿ ಅಂದ್ರೆ ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ಕೂಡ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಕಣ್ಣಿಗೆ ಬಿದ್ರೆ ಸಾಕು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತೇಳಿ ಜೈಕಾರವನ್ನ ಹಾಕೋದಕ್ಕೆ ಮುಂದಾಗ್ತಾರೆ. ಸಮಸ್ಯೆ ಮೋಸ್ಟ್ಲಿ ಇವತ್ತೇ ಇತ್ಯರ್ಥ ಆಗಬಹುದು ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋದ್ರು, ಎಲ್ಲಿಗೆ ಬಂದ್ರು ಅಲ್ಲಿ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವ ಘೋಷಣೆಗಳು ಬರುತ್ತೆ. ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲೂ ಕೂಡ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ಮಂಗಳೂರಾಯ್ತು, ದೇವನಹಳ್ಳಿ ನಿನ್ನೆ, ಬಳಿಕ ನವದೆಹಲಿ. ಕರ್ನಾಟಕ ಭವನದಲ್ಲಿ ಘೋಷಣೆಗೆ ಹೋಗಿರೋದು. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತೇಳಿ ಫ್ಯಾನ್ಸ್ ಜೈಕಾರವನ್ನ ಹಾಕಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ಕೇಳಿದ್ರ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಒತ್ತಡವನ್ನ ಹೈಕಮಾಂಡ್ ಮುಂದೆ ತರುವಂತ ಪ್ರಯತ್ನನ ಇದು ಗೊತ್ತಿಲ್ಲ. ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಡಿಎಂ ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ನಾಯಕ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ನೋಡಿ, ಇದು ದೆಹಲಿಯಲ್ಲಿ ಕರ್ನಾಟಕ ಭವನದ ಮುಂಭಾಗದಲ್ಲಿ ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ರು. ನೋಡಿ, ಮಂಗಳೂರಲ್ಲಿ ಸ್ಲೋಗನ್ ಕೂಗಿದ್ರು. ನಿನ್ನೆ ದೇವನಹಳ್ಳಿಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಂತ ಗೊತ್ತಾಗಿ ಅಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸಿಎಂ ಮುಂದಿನ ಸಿಎಂ ಡಿ ಕೆ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಇವತ್ತು ನವದೆಹಲಿಯಲ್ಲಿ ಅಂದ್ರೆ ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ಕೂಡ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಕಣ್ಣಿಗೆ ಬಿದ್ರೆ ಸಾಕು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತೇಳಿ ಜೈಕಾರವನ್ನ ಹಾಕೋದಕ್ಕೆ ಮುಂದಾಗ್ತಾರೆ. ಸಮಸ್ಯೆ ಮೋಸ್ಟ್ಲಿ ಇವತ್ತೇ ಇತ್ಯರ್ಥ ಆಗಬಹುದು ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋದ್ರು,
ಎಲ್ಲಿಗೆ ಬಂದ್ರು ಅಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವ ಘೋಷಣೆಗಳು ಬರುತ್ತೆ. ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲೂ ಕೂಡ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ಮಂಗಳೂರಾಯ್ತು, ದೇವನಹಳ್ಳಿ ನಿನ್ನೆ, ಬಳಿಕ ನವದೆಹಲಿ. ಕರ್ನಾಟಕ ಭವನದಲ್ಲಿ ಘೋಷಣೆಗೆ ಹೋಗಿರೋದು. ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತೇಳಿ ಫ್ಯಾನ್ಸ್ ಜೈಕಾರವನ್ನು ಹಾಕಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ಕೇಳಿದ್ರ ಡಿಕೆ ಶಿವಕುಮಾರ್ ಅವರು? ಪರೋಕ್ಷವಾಗಿ ಒತ್ತಡವನ್ನ ಹೈಕಮಾಂಡ್ ಮುಂದೆ ತರುವಂತ ಪ್ರಯತ್ನನ ಇದು? ಗೊತ್ತಿಲ್ಲ. ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಡಿಎಂ ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ನಾಯಕ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ನೋಡಿ, ಇದು ದೆಹಲಿಯಲ್ಲಿ ಕರ್ನಾಟಕ ಭವನದ ಮುಂಭಾಗದಲ್ಲಿ ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ರು. ನೋಡಿ, ಮಂಗಳೂರಲ್ಲಿ ಸ್ಲೋಗನ್ ಕೂಗಿದ್ರು. ನಿನ್ನೆ ದೇವನಹಳ್ಳಿಗೆ ಡಿಕೆ ಶಿವಕುಮಾರ್ ಅವರು ಬರ್ತಾರೆ ಅಂತ ಗೊತ್ತಾಗಿ ಅಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸಿಎಂ, ಮುಂದಿನ ಸಿಎಂ ಡಿಕೆ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಇವತ್ತು ನವದೆಹಲಿಯಲ್ಲಿ ಅಂದ್ರೆ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರು ಕಣ್ಣಿಗೆ ಬಿದ್ರೆ ಸಾಕು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಜೈಕಾರವನ್ನ ಹಾಕೋದಕ್ಕೆ ಮುಂದಾಗ್ತಾರೆ. ಸಮಸ್ಯೆ ಮೋಸ್ಟ್ಲಿ ಇವತ್ತೇ ಇತ್ಯರ್ಥ ಆಗಬಹುದು ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲೇ ಹೋದ್ರು, ಎಲ್ಲಿಗೆ ಬಂದ್ರು ಅಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವ ಘೋಷಣೆಗಳು ಬರುತ್ತೆ. ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲೂ ಕೂಡ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ಮಂಗಳೂರಾಯ್ತು, ದೇವನಹಳ್ಳಿ ನಿನ್ನೆ, ಬಳಿಕ ನವದೆಹಲಿ. ಕರ್ನಾಟಕ ಭವನದಲ್ಲಿ ಘೋಷಣೆಗೆ ಹೋಗಿರೋದು. ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂತೇಳಿ ಫ್ಯಾನ್ಸ್ ಜೈಕಾರವನ್ನ ಹಾಕಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ಕೇಳಿದ್ರ ಡಿಕೆ ಶಿವಕುಮಾರ್ ಅವರು? ಪರೋಕ್ಷವಾಗಿ ಒತ್ತಡವನ್ನ ಹೈಕಮಾಂಡ್ ಮುಂದೆ ತರುವಂತ ಪ್ರಯತ್ನನ ಇದು? ಗೊತ್ತಿಲ್ಲ. ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಡಿಎಂ ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ನಾಯಕ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹುಲಿ ಡಿಕೆ ಶಿವಕುಮಾರ್ಗೆ, ಕನಕಪುರ ಬಣ್ಣ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ನೋಡಿ, ಇದು ದೆಹಲಿಯಲ್ಲಿ ಕರ್ನಾಟಕ ಭವನದ ಮುಂಭಾಗದಲ್ಲಿ ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ರು. ನೋಡಿ, ಮಂಗಳೂರಲ್ಲಿ ಸ್ಲೋಗನ್ ಕೂಗಿದ್ರು. ನಿನ್ನೆ ದೇವನಹಳ್ಳಿಗೆ ಡಿಕೆ ಶಿವಕುಮಾರ್ ಅವರು ಬರ್ತಾರೆ ಅಂತ ಗೊತ್ತಾಗಿ ಅಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸಿಎಂ, ಮುಂದಿನ ಸಿಎಂ ಡಿಕೆ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಇವತ್ತು ನವದೆಹಲಿಯಲ್ಲಿ ಅಂದ್ರೆ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರು ಕಣ್ಣಿಗೆ ಬಿದ್ರೆ ಸಾಕು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಜೈಕಾರವನ್ನ ಹಾಕೋದಕ್ಕೆ ಮುಂದಾಗ್ತಾರೆ.